ಕಾರ್ಮಿಕರಿಗೆ ಒಂದು ಭವನ ಕಟ್ಕೊಡ್ಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದರೆ, ಯಾರು ನಿಜವಾದ ಕಾರ್ಮಿಕರಲ್ಲ. ಇವತ್ತು ಸುಮಾರು ಜನ ಬೇರೆ ಬೇರೆ ಕಾರ್ಮಿಕರು ಡೂಪ್ಲಿಕೇಟ್ ಕಾರ್ಡ್ ಮಾಡಿಸ್ಕೊಂಡು ಅವರು ಕೂಡ ಎಂಟ್ರಿ ಆಗ್ಬಿಟ್ಟವ್ರು ಅಂತ ಒಂದು ಮಾತು ಬಂದಿದೆ. ಅವರ ಸೇಫ್ಟಿ ಉದ್ದೇಶದಿಂದ ಘನ ಸರ್ಕಾರ ವಿಶೇಷವಾಗಿ ಸಂತೋಷ್ ಲಾಡ್ ಅವರ ಒಂದು ಸಚಿವ ಆಸ್ಥಾನದಲ್ಲಿ ಇವತ್ತು ತಾಲೂಕಿನಾದ್ಯಂತ ಕಾರ್ಮಿಕರಿಗೆ ಏನು ಹೆಚ್ಚು ಕಡಿಮೆ ಆಗದಂಗೆ ಒಂದು ಕಾರ್ಮಿಕ ವಾಹನ, ಆಂಬುಲೆನ್ಸ್ ವಾಹನ ಹಾಗೂ ಅವ್ರ ಸೇಫ್ಟಿ ಉದ್ದೇಶದಿಂದ ಈ ಕಟ್ಟಡ ಕಾರ್ಮಿಕರಿಗೆ, ಈ ವೆಲ್ಡರ್ಸ್ಗೆ, ಅವ್ರಿಗೆಲ್ಲ ಸೇಫ್ಟಿ ಉದ್ದೇಶದಿಂದ ಘನ ಸರ್ಕಾರ ಮತ್ತು ಸಂತೋಷ್ ಲಾಡ್ ಅವರ ಇದರಿಂದ ವಿಶೇಷವಾಗಿ ಒಂದು ಕಿಟ್ಟು ವಿತರಣಾ ಕಾರ್ಯಕ್ರಮವನ್ನು ಇವತ್ತಿನ ಕಾರ್ಮಿಕ ಇಲಾಖೆ ಆಗಿರ್ತಕ್ಕಂಥ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಮೇಡಮ್ ಅವರು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ನನ್ನ ಮುಖಾಂತರವಾಗಿ ಎಲ್ಲ ಕಾರ್ಮಿಕರು ಕೂಡ ಈ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಾನು ನಿಮ್ಮನ್ನು ಕೇಳೋದಂದರೆ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಅದು ನೀವು ದೊಡ್ಡ ಮಟ್ಟಿಗೆ ಬೆಳೆದ್ರೆ ಸರ್ಕಾರಕ್ಕೂ ಒಳ್ಳೆಯದಾಗುತ್ತೆ, ನನಗೂ ಒಳ್ಳೆಯದಾಗುತ್ತೆ, ಇಲಾಖೆಗೂ ಒಳ್ಳೆಯದಾಗುತ್ತೆ. ಇವತ್ತು ನನಗೊಂದು ಕೂಗು ಕೇಳಿಸ್ತಾ ಇದೆ ಪ್ರಭಾಗದ ತರದಲ್ಲಿ, ಯಾರು ನಿಜವಾದ ಕಾರ್ಮಿಕರಲ್ಲ. ಇವತ್ತು ಸುಮಾರು ಜನ ಬೇರೆ ಬೇರೆ ಕಾರ್ಮಿಕರು ಡೂಪ್ಲಿಕೇಟ್ ಕಾರ್ಡ್ ಮಾಡಿಸ್ಕೊಂಡು ಅವರು ಕೂಡ ಎಂಟ್ರಿ ಆಗ್ಬಿಟ್ಟವ್ರು ಅಂತ ಒಂದು ಮಾತು ಬಂದಿದೆ. ಆದಷ್ಟು ಬೇಗ ಇಲಾಖೆ ಅದನ್ನ ಎತ್ತಿಕೊಂಡು ಈ ಡೂಪ್ಲಿಕೇಟ್ ಕಾರ್ಯಕ್ರಮ ಯಾರು ಕಾರ್ಮಿಕರು ಸೇರಿದ್ದಾರೆ ಅವನ್ನೆಲ್ಲ ಬದಿಗೊತ್ತಿ ನಿಜವಾದಿರ್ತಕ್ಕಂಥ ಕಾರ್ಮಿಕರು ದಯವಿಟ್ಟು ಇದು ಅನುಕೂಲ ಆಗ್ಬೇಕಂತ ನಾನು ಒತ್ತು ಹೇಳ್ತಾ, ಈಗಾಗಲೇ ನಾನು ಸರ್ಕಾರದ ಜೊತೆ ಹಾಗೂ ಸಂತೋಷ್ ಲಾಡ್ ಅವರ ಜೊತೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾನು ಕೇಳಿದ್ದೀನಿ. ನನ್ನ ಕಾರ್ಮಿಕರಿಗೆ ಒಂದು ಭವನ ಕಟ್ಕೊಡ್ಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಜಾಗ ನೀವು ಕೊಡಿ, ಹಣ ನಾನು ಕೊಡ್ತೀನಿ ಅಂತ ಸರ್ಕಾರದಲ್ಲಿ ಒಪ್ಕೊಂಡಿದ್ದಾರೆ, ಸಚಿವರು ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಸಚಿವರನ್ನ ಮೀಟ್ ಮಾಡಿ ನಾನು ಈ ಜಾಗವನ್ನ ಕೊಟ್ಟು ಭವನ ನಿಮ್ಗೋಸ್ಕರ ಒಂದು ಭವನ ಕಟ್ಟಲಿಕ್ಕೆ, ನಿಮ್ಮ ಮಕ್ಕಳಿಗೋ ಇನ್ನೊಬ್ಬರ ಮಕ್ಕಳಿಗೋ ಮದುವೆ ಮಾಡಲಿಕ್ಕೆ ಒಂದು ಭವನ ಕಟ್ಕೊಡ್ಲಿಕ್ಕೆ ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ, ಆದಷ್ಟು ಬೇಗ ಜಾಗ ಕೊಟ್ಟು ಒಂದು ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಬರಮಾಡಿ ನಿಮ್ಮನ್ನು ನೋಡ್ತಕ್ಕಂಥ ಭಾಗ್ಯ ಸಿಕ್ಕಿದ್ದಕ್ಕೆ ಮತ್ತು ಅಧಿಕಾರಿಗಳಿಗೆ ಮತ್ತು ಹಾಗೂ ನನ್ನ ವಿಶೇಷವಾಗಿ ನನ್ನ ಕಾರ್ಮಿಕರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇಲ್ಲಿಂದ ಹೋಗ್ತೇನೆ. ನಮಸ್ಕಾರ.